ಹಾಸನಾಂಬೆ ದರ್ಶನದ ವೇಳೆ ಕರ್ತವ್ಯ ಲೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 4 ಸಿಬ್ಬಂದಿ ಏಕಾಏಕಿ ಅಮಾನತಾಗಿದ್ದಾರೆ ಅನ್ನೋ ಮಾಹಿತಿ. ಕರ್ತವ್ಯ ಪಾಲನೆಯಲ್ಲಿ ಅಶಿಸ್ತು ತೋರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಾಸನಾಂಬೆ ದರ್ಶನ ನಡೀತಾ ಇದೆ. 4 ಸಿಬ್ಬಂದಿ ಏಕಾಏಕಿ ಅಮಾನತಾಗಿದ್ದಾರೆ. ಕರ್ತವ್ಯ ಪಾಲನೆಯಲ್ಲಿ ಅಶಿಸ್ತು ತೋರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಎಂದಿರುವ ಜಿಲ್ಲಾಡಳಿತ. ಗೋಲ್ಡ್ ಕಾರ್ಡ್ ಕೌಂಟರ್ನಲ್ಲಿ ಕುಳಿತಿದ್ದ ಸಿಬ್ಬಂದಿ ಕಾರ್ಡ್ ಸ್ಕ್ಯಾನ್ ಮಾಡದೆ ಭಕ್ತರಿಗೆ ಪ್ರವೇಶ ನೀಡಿದ ಸಿಬ್ಬಂದಿಯ ಮೇಲೆ ಕ್ರಮ. ಮೊದಲ ದಿನವೇ 2 ಸಿಬ್ಬಂದಿ ಅಮಾನತಾಗಿದ್ದಾರೆ. ಈ ಹಿಂದೆಯೂ ಕೂಡ ಆಡಳಿತ ಮಂಡಳಿ ಗೋಲ್ಮಾಲ್ ಆರೋಪ ಎದುರಿಸಿತ್ತು. ದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಗೋಲ್ಡ್ ಪಾಸ್ ಸೌಲಭ್ಯ, ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಂದ ಕರ್ತವ್ಯ ಲೋಪ ಆರೋಪ ಕೇಳಿ ಬಂದಿದೆ. ಸಿಬ್ಬಂದಿ ವಿರುದ್ಧ ಜಿಲ್ಲಾಡಳಿತದಿಂದ ಕಠಿಣ ಕ್ರಮ. ಕಂದಾಯ ಇಲಾಖೆ ಅಂದ ಕೂಡಲೇ ಕೃಷ್ಣ ಭೈರೇಗೌಡರು, ಲಂಡನ್ ಗೌಡರು ನೆನಪಿಗೆ ಬರ್ತಾರೆ. ಇನ್ನು ಹಾಸನದ ಕಾಂಗ್ರೆಸ್ ಉಸ್ತುವಾರಿಯೂ ಕೂಡ ಅದೇ ಲಂಡನ್ ಗೌಡರು. ಹಾಸನಾಂಬೆ ದೇವಿ ದರ್ಶನಕ್ಕೆ ಎಲ್ಲಾ ತರಹದ ಆ ಒಂದು ಉತ್ಸವದ ಅದ್ಧೂರಿ ಮತ್ತು ಸಾಂಘವಾಗಿ ನಡೆದಿದೆ. ಈಗಾಗಲೇ ಆ ಉತ್ಸವದ ಸಂದರ್ಭ ಒಂದಷ್ಟು ಗವರ್ನಮೆಂಟ್ ಆಫೀಷಿಯಲ್ಸ್ಗಳನ್ನ ಸಿಬ್ಬಂದಿಗಳಾಗಿ ಕೂರಿಸಿರುತ್ತಾರೆ. ಅಲ್ಲಿನ ಆಡಳಿತ ಮಂಡಳಿ, ಸರ್ಕಾರವೇ ಅದರ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿರೋದ್ರಿಂದಾಗಿ ಕೃಷ್ಣ ಭೈರೇಗೌಡರು ಉಸ್ತುವಾರಿ ಆಗಿರೋದ್ರಿಂದ ಒಂದಷ್ಟು ಜವಾಬ್ದಾರಿಗಳು ಇರ್ತವೆ. ಯಾರ್ಯಾರಿಗೆ ಯಾವ ಯಾವ ಮಾನದಂಡದಲ್ಲಿ ಪಾಸ್ ಕೊಡಬೇಕು ಅನ್ನೋ ಗೈಡ್ಲೈನ್ಸ್ ಆಡಳಿತ ಮಂಡಳಿಗಿರುತ್ತೆ. ನಿಮಗೆ ಗೊತ್ತಿರಬಹುದು, ಕಳೆದ ಬಾರಿಯೂ ಕೂಡ ಪಾಸ್ ಕೊಡೋದ್ರಲ್ಲಿ ಗೋಲ್ಮಾಲ್ ಆಗಿತ್ತು. ಜನಸಾಮಾನ್ಯರಿಗೆ ಯಾವುದು ಕೊಡಬೇಕು, ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳಿಗೆ ಯಾವುದು ಕೊಡಬೇಕು, ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳಿಗೆ ಯಾವುದು ಕೊಡಬೇಕು, ಇವೆಲ್ಲವಕ್ಕೂ ಕೂಡ ಒಂದು ಗೈಡ್ಲೈನ್ಸ್ ಅನ್ನು ಕೊಡಲಾಗುತ್ತೆ, ಯಾವ ಮಾನದಂಡದ ಅಡಿಯಲ್ಲಿ ಅಂತ. ಆದರೆ ಹಣದ ಆಸೆಗೆ ಅಥವಾ ಇನ್ನಿತರೆ ಆಮಿಷಕ್ಕೆ ಬಲಿಯಾಗಿ ಸಿಬ್ಬಂದಿಗಳು ಅಲ್ಲಿನ ಆಡಳಿತ ಮಂಡಳಿಯ ನಿಯಮಗಳನ್ನು ಉಲ್ಲಂಘನೆ ಮಾಡೋ ಸಾಧ್ಯತೆಗಳಿರ್ತವೆ. ನಿಮಗೆ ಗೊತ್ತಿರುವ ಹಾಗೆ ಕಳೆದ ಬಾರಿಯೂ ಕೂಡ ಸಿಬ್ಬಂದಿಗಳ ಈ ತರಹದ ಲೋಪಗಳಿಂದ ಅಲ್ಲೊಂದು ಸ್ವಲ್ಪ ದೊಡ್ಡ ಮಟ್ಟಗಿನ ಪ್ರಮಾದಗಳೇ ಸೃಷ್ಟಿಯಾಗಿತ್ತು. ಕಟ್ಟ ಕಡೆಯದಾಗಿ ದೇವರ ದರ್ಶನಕ್ಕೂ ಕೂಡ ಅವಕಾಶ ಸಿಗದೆ ಜನ ಹೋಗಿದ್ದು, ಅದಾದ ನಂತರ ಆ ಪಾಸ್ಗಳ ಗೋಲ್ಮಾಲು, ಅಲ್ಲಿ ಸ್ವಲ್ಪ ಹಣದ ಅವ್ಯವಹಾರ, ಇವೆಲ್ಲವೂ ಕೂಡ ಆಗಿತ್ತು. ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಮೊದಲ ದಿನವೇ 2 ಸಿಬ್ಬಂದಿ ಅಮಾನತಾಗಿದ್ದಾರೆ. ಈ ಹಿಂದೆಯೂ ಕೂಡ ಆಡಳಿತ ಮಂಡಳಿಗೆ ಗೋಲ್ಮಾಲ್ ಆರೋಪ ಎದುರಿಸಿತ್ತು. ಈ ಆಡಳಿತ ಮಂಡಳಿ ದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಗೋಲ್ಡ್ ಪಾಸ್ ಸೌಲಭ್ಯ, ಇನ್ನು ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಂದ ಕರ್ತವ್ಯ ಲೋಪ ಆರೋಪ ಕೇಳಿಬಂದಿದೆ. ಸಿಬ್ಬಂದಿ ವಿರುದ್ಧ ಜಿಲ್ಲಾಡಳಿತದಿಂದ ಸೂಕ್ತವಾದಂತಹ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಅದಕ್ಕೊಂದು ಸೂಕ್ತವಾದಂತಹ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ತಕ್ಷಣಕ್ಕೆ ಅವರನ್ನು ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿದೆ. ಒಂದು ಕಡೆ ಜಿಲ್ಲಾಡಳಿತದ ಪರವಾಗಿ ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಪರ ವಿರೋಧ ಚರ್ಚೆಗೂ ಕೂಡ ಈ ಅಮಾನತು ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.